ಹರಿಪ್ರಸಾದ್ ಹೇಳಿಕೆಗೆ ಭೈರತಿ ಸುರೇಶ್ ಟಕ್ಕರ್ ಕೊಟ್ಟಿದ್ದಾರೆ. ಅಹಿಂದ ನಾಯಕತ್ವ ವಿಚಾರವನ್ನ ನಾವು ಮಾತಾಡೋದು ಬೇಡ, ಹೈಕಮಾಂಡಿಗೆ ಬಿಡೋಣ. ಈ ವಿಚಾರ ಹೈಕಮಾಂಡಿಗೆ ಬಿಟ್ಟಿದ್ದು. ನಾಯಕತ್ವ ನೇಮಕ ಮಾಡಬೇಕಾಗಿರೋದು ಸಿದ್ದರಾಮಯ್ಯ, ಹೈಕಮಾಂಡ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೇ ತೀರ್ಮಾನ ಮಾಡಬೇಕು. ಅದನ್ನ ಬಿಟ್ಟು ನಾವಲ್ಲ. ಸಿದ್ದರಾಮಯ್ಯ ಇನ್ನೂ ಕೂಡ ಗಟ್ಟಿಯಾಗಿದ್ದಾರೆ. ಈಗ ಪ್ರಶ್ನೆ ಬರೋದೇ ಇಲ್ಲ ಅದನ್ನ. ಹರಿಪ್ರಸಾದ್ ಅವರು ಹೇಳಿದ ತಕ್ಷಣ ಎಲ್ಲವೂ ಬದಲಾಗಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಭೈರತಿ ಸುರೇಶ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ವಿಪಕ್ಷದವರ ಅಗತ್ಯವೇ ಇಲ್ಲ. ಇವರೇ ಕಚ್ಚಾಡ್ತಾರೆ, ಇವರೇ ಕಿತ್ತಾಡ್ತಾರೆ. ಅಗತ್ಯನೇ ಇಲ್ಲ ವಿಪಕ್ಷದವ್ರದ್ದು ಕಾಂಗ್ರೆಸ್ಗೆ. ಇವರೇ ಆ ಪಕ್ಷದಲ್ಲಿ ಆಗ್ತಾ ಇರೋ ಹುಳುಕುಗಳು ಏನು ಅಂತ ಎದ್ದು ತೋರಿಸ್ತಾ ಇದ್ದಾರೆ. ಬಿಜೆಪಿಗೆ ತುಂಬಾ ಸುಲಭದ ದಾರಿ ಮಲ್ಕೋಬಹುದು. ಬಿಜೆಪಿ ಅವರು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಅವ್ರು ಕಷ್ಟಪಟ್ಟು ಈ ಗುಪ್ತಚಾರಿಕೆ ಏನಾಗ್ತದೆ, ಏನು ಹುಳುಕಿದೆ, ಅವರು ಸಮಸ್ಯೆ ಏನಿದೆ ರಾಜ್ಯದ ಮುಂದೆ ಇಡಬೇಕು, ಮಾಧ್ಯಮದವ್ರ ಮುಂದೆ ಆ ಹುಳುಕನ್ನ ಎತ್ತು ಪ್ರದರ್ಶನ ಮಾಡಬೇಕು. ಇಲ್ಲವೇ ಇಲ್ಲ. ಬಿಜೆಪಿ ಅವರು ಆರಾಮಾಗಿ ಮಲ್ಕೋಬಹುದು. ಯಾಕಂದ್ರೆ ಆ ಕೆಲಸವನ್ನ ಕಾಂಗ್ರೆಸ್ನಲ್ಲಿರೋರೇ ವಹಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಈಗ ಸಚಿವರಾದಂತಹ ಭೈರತಿ ಸುರೇಶ್ ಅವರಿದ್ದಾರೆ. ಸರ್, ಒಂದ್ ಕಡೆ ಸರ್ಕಾರದ ನಾಯಕತ್ವ ಬಗ್ಗೆ ಚರ್ಚೆ ಆಗ್ತಿದೆ, ಮತ್ತೊಂದ್ ಕಡೆ ಅಹಿಂದ ನಾಯಕತ್ವದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಂದಿನ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂಥದ್ದನ್ನ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸರ್, ತಾವು ಒಬ್ಬ ಅಹಿಂದ ಮುಖಂಡರಾಗಿ, ಅಹಿಂದ ನಾಯಕರಾಗಿ. ಬಿ.ಕೆ. ಹರಿಪ್ರಸಾದ್ ಸರ್ ನಮ್ಮ ಕಾಂಗ್ರೆಸ್ ಪಕ್ಷದ ಅತಿ ಹಿರಿಯ ನಾಯಕರು. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ಬೇಕು ಮುಂದೆ ಯಾರು ನಾಯಕರಾಗಬೇಕು ಅಂತ ಹೇಳಿ. ನಮ್ಗೆ ಹೈಕಮಾಂಡ್ ಇದೆ. ಖರ್ಗೆ ಸಾಹೇಬ್ರು ಇದ್ದಾರೆ, ರಾಹುಲ್ ಗಾಂಧಿ ಸರ್ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ನಮ್ಮ ವೇಣುಗೋಪಾಲ್ ಅವರು ಇದ್ದಾರೆ, ಮತ್ತೆ ನಮ್ಮ ಸುರ್ಜಾವಾಲಾ ಸರ್ ನಮ್ಮ ಇನ್ಚಾರ್ಜ್ ಅವರಿದ್ದಾರೆ. ಇವರೆಲ್ಲ ಕೂತ್ಕೊಂಡು ಮುಂದೆ ಯಾರು ಈ ವರ್ಗಗಳನ್ನ ತಗೊಂಡು ಹೋಗ್ಬೇಕು ಅನ್ನೋದು ಇನ್ನು ಇದಾರಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಗಟ್ಟಿಮುಟ್ಟಿಯಾಗಿ ಇದ್ದಾರೆ. ನೋಡೋಣ, ಅವರು ಡಿಸೈಡ್ ಮಾಡ್ತಾರೆ ಮುಂದೆ ಯಾರು ಲೀಡರ್ ಆಗ್ಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ಸಾಹೇಬ್ರೆ ಅದನ್ನ ಡಿಸೈಡ್ ಮಾಡಿ, ಹೈಕಮಾಂಡ್ ಡಿಸೈಡ್ ಮಾಡ್ಬೇಕು. ಏನು ಅವ್ರ ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲ ಅವ್ರ ಪರವಾಗಿರ್ತೀವಿ ಅಷ್ಟೇ. ಮತ್ತೊಂದು ಸರ್, ಸರ್ಕಾರದ ನಾಯಕತ್ವವಾಗಿ ಮತ್ತೆ ಪದೇ ಚರ್ಚೆ ಆಗ್ತಾ ಇರುವಂತದ್ದು. ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆಯ ಬೆನ್ನಲ್ಲೇ ಆ ಕಡೆಯಿಂದಲೂ ಕೂಡ ಹೇಳಿಕೆಗಳು ಬರ್ತಾ ಇದಾವೆ. ನೋಡಿ, ಆ ಕಡೆ ಈ ಕಡೆ ಹೇಳಿಕೆಗಳು ಏನಿಲ್ಲ ಇದರಲ್ಲಿ. ಯತೀಂದ್ರ ಆಲ್ಸೋ ಲೆಜಿಸ್ಲೇಟರ್, ಅವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೋ ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡೆಯೋದು ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ. ಅದನ್ನ ನಾವು ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳೋದೇ ನಮ್ ಕೆಲಸ. ಕೊನೆಯದಾಗಿ ಸರ್, ನೇರವಾಗಿ ಕೇಳ್ಬಿಡ್ತೀನಿ. ಹಾಗಾದ್ರೆ ಮುಂದಿನ ಅಹಿಂದ ನಾಯಕ ಯಾರು ಅನ್ನೋದನ್ನ ನೇರವಾಗಿ ಹೇಳ್ಬೇಕಾಗಿರುವಂತವ್ರು ಸಿದ್ದರಾಮಯ್ಯ ಅವರು ಅಂತ ತಾವು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್. ಇದಿಷ್ಟು ಸಚಿವರಾದಂತಹ ಭೈರತಿ ಸುರೇಶ್ ಅವರ ಒಂದು ಮಾತು. ಅಹಿಂದ ನಾಯಕತ್ವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿರ್ಧಾರ ಮಾಡ್ಬೇಕು, ಬಿಟ್ರೆ ಬೇರೆ ಯಾರು ಕೂಡ ಹೇಳಿಕೆ ಕೊಡೋದಕ್ಕೆ ಅಧಿಕಾರ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಯುವರಾಜ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್.